ಈ ಸೇತುವೆ ಕುಸಿದು ನೂರಾರು ಮಕ್ಕಳು ಈ ಸ್ಥಳಕ್ಕೆ ಶಾಸಕರ ಗಮನಕ್ಕೂ ತಂದ್ರು ಶಾಸಕರು ಸುಧಾ ಇದ್ರ ಗಮನ ಹರಿಸ್ತೇನೆ ಇರೋದಕ್ಕೆ ನಾವು ಮೊದಲನೇದಾಗಿ ತಾಲೂಕು ಆಡಳಿತಕ್ಕೂ ಧಿಕ್ಕಾರ ಪಲ್ಟಿ ಆಗೈತೆ. ಒಂದು ಟ್ಯಾಕ್ಟ್ರು ಪಲ್ಟಿ ಆಗೈತೆ. ಹಲವಾರು ಜನಗಳಿಗೆ ಗಾಯ ಕರಿತೀವಿ, ನಾಳೆ ಟೆಂಡರ್ ಕರಿತೀವಿ ಅಂತ ಉದಾಸೀನದ ಮಾತಾಡ್ಕೊಂಡು ಕಳಪೆ ಕಾಮಗಾರಿ ಹಾಗೂ ನಿರ್ಲಕ್ಷ್ಯತೆಯಿಂದ ಇವತ್ತು ಹಲವಾರು ಜನರ ಪ್ರಾಣ ಹಾನಿ ಆಗ್ತಾ ಇದೆ. ಸಾರ್ವಜನಿಕರ ಜೀವದ ಜೊತೆ ಚೆಲ್ಲಾಟ ಆಡ್ತಿರುವ ತಾಲೂಕು ಆಡಳಿತದ ವಿರುದ್ಧ ಬಿಜೆಪಿ ಪ್ರತಿಭಟನೆ. ಪಾಂಡವಪುರ ತಾಲೂಕಿನ ಶಂಭುನಹಳ್ಳಿ ಗ್ರಾಮದ ಪ್ರಮುಖ ರಸ್ತೆಯಲ್ಲಿರುವ ಸೇತುವೆ ಕುಸಿತವಾಗಿ ತಿಂಗಳು ಕಳೆದರೂ ಕೂಡ ದುರಸ್ತಿಯಾಗಿಲ್ಲ. ಅಧಿಕಾರಿಗಳು ಹಾಗೂ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ವೈಫಲ್ಯ ಎದ್ದು ಕಾಣ್ತಿದೆ ಎಂದು ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಈಗಾಗಲೇ ರಾತ್ರಿ ವೇಳೆ ಬೈಕ್ಗಳು, ಆಟೋ, ಟ್ರ್ಯಾಕ್ಟರ್ ಬಿದ್ದು ಅಪಘಾತವಾಗಿದೆ. ಬಿಜೆಪಿ ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ರು. ಈ ಬೆಟ್ಟಳ್ಳಿಯಿಂದ ಪಾಂಡವಪುರಕ್ಕೆ ಹೋಗುವಂತ ಈ ಶಂಭುನಹಳ್ಳಿ ಒಂದು ರಸ್ತೆ ಮಳೆಗೆ ಈ ಸೇತುವೆ ಕುಸಿದು ಕಳೆದ 6 ತಿಂಗಳಿಂದ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದ್ರುವೆ ತುರ್ತು ಕಾಮಗಾರಿ ಕೈಗೊಳ್ತೀವಿ ಅಂತ ಹೇಳಿ 6 ತಿಂಗಳಿಂದ ಈ ಕಾಮಗಾರಿನ ಇದುವರೆಗೂ ಮಾಡಿಲ್ಲ. ಇಲ್ಲಿ ಬೆಟ್ಟಳ್ಳಿಲಿ ಒಂದು ಹೈಸ್ಕೂಲ್ ಇದೆ. ಇಷ್ಟಾದರೂ ಅಧಿಕಾರಿಗಳು ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಬಿಜೆಪಿ ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು. ಎಲ್ಲ ಸಾರ್ವಜನಿಕರು, ಆಸ್ಪತ್ರೆ, ತಾಲೂಕು ಆಡಳಿತದ ಹಲವಾರು ಕೆಲಸ, ಸಂತೆಗೆ ವಯೋವೃದ್ಧರು, ಹುಡುಗರು, ಮಕ್ಕಳು ಎಲ್ಲರಿಂದ ಹೋಯ್ತಾರೆ. ಈಗಾಗಲೇ ಶಂಭುನಹಳ್ಳಿಲಿ ಒಂದು ದೊಡ್ಡ ಸ್ಕೂಲ್ ಐತೆ, ಈ ಪಕ್ಕದಲ್ಲಿ ಇರೋದು ಸ್ಕೂಲ್ ಐತೆ. ಈಗಾಗಲೇ ಇಲ್ಲಿ ಒಂದು ಆಟೋ ಪಲ್ಟಿ ಆಗೈತೆ, ಒಂದು ಟ್ರ್ಯಾಕ್ಟ್ರು ಪಲ್ಟಿ ಆಗೈತೆ. ಹಲವಾರು ಜನಗಳಿಗೆ ಗಾಯ ಆಗೈತೆ. ಹಲವಾರು ಬಾರಿ ತಾಲೂಕು ಅಧಿಕಾರಿಗಳಿಗೆ ಇದ್ರ ಬಗ್ಗೆ ಗಮನ ಹರಿಸಿದ್ರು ಸುಧಾ ಅವರು ಯಾವುದೇ ರೀತಿಯ ಗಮನ ತಗೊಳ್ದೇನೆ ಇವತ್ತು ಕಾಮಗಾರಿ ಇವತ್ತು ಟೆಂಡರ್ ಕರಿತೀವಿ, ನಾಳೆ ಟೆಂಡರ್ ಕರಿತೀವಿ ಅಂತ ಉದಾಸೀನದ ಮಾತಾಡ್ಕೊಂಡು ಇವತ್ತು ಇದುವರೆಗೂ ನಾವು ಎಷ್ಟೆಲ್ಲ ಮನವಿ ಮಾಡಿದ್ರು ಸುಧಾ ಇವತ್ತು ಕ್ಯಾರೆ ಅಂದೇನೆ ಇವತ್ತು ಈ ಕಡೆ ಪಕ್ಕದಲ್ಲಿರುವಂತ ಸೇತುವೆ ಈಗಾಗಲೇ ಕುಸಿತ ಆಗಿದೆ. ಇವತ್ತು ಜನ ಮನ್ಸು ಮಾಡಿದ್ರೆ ಇದು ಬಿದ್ದೋಗುತ್ತೆ, ಆ ಸ್ಟೇಜಲ್ಲಿ ಇದೆ. ಇವ್ರು ಬಂದು ಇವರ ಕಳಪೆ ಕಾಮಗಾರಿ ಹಾಗೂ ನಿರ್ಲಕ್ಷ್ಯತೆಯಿಂದ ಇವತ್ತು ಹಲವಾರು ಜನರ ಪ್ರಾಣ ಹಾನಿ ಆಗ್ತಾ ಇದೆ. ಇವತ್ತು ಈ ಸ್ಥಳಕ್ಕೆ ಶಾಸಕರ ಗಮನಕ್ಕೂ ತಂದ್ರು ಶಾಸಕರು ಸುಧಾ ಇದ್ರ ಗಮನ ಹರಿಸ್ತೇನೆ ಇರೋದಕ್ಕೆ ನಾವು ಮೊದಲನೇದಾಗಿ ತಾಲೂಕು ಆಡಳಿತಕ್ಕೂ ಧಿಕ್ಕಾರ ಹೇಳ್ತೀವಿ. ಮತ್ತೆ PW ಅಧಿಕಾರಿ ಅಂತ ಬೇಜವಾಬ್ದಾರಿ ಅಧಿಕಾರಿ ನಮ್ಮ ಪಾಂಡವಪುರದ ಇತಿಹಾಸದಲ್ಲಿ ಇಂಥ ಬೇಜವಾಬ್ದಾರಿ ಅಧಿಕಾರಿ ನಾವು ನೋಡಿರ್ಲಿಲ್ಲ. ಹಲವಾರು ಅದಕ್ಕೆ ಉದಾಹರಣೆ ಇದೆ. ಅರ್ಕುನ್ಗೆರೆ ಅದೊಂದು ರಸ್ತೆ, ಅಲ್ಲಿ 3 ವರ್ಷ ಆಯ್ತು. ಇವತ್ತು ಆ ರಸ್ತೆಯನ್ನ ಕಿತ್ತು ನಮ್ಗೆ ಗೊತ್ತಿಲ್ಲದೇನೆ ಕಿತ್ತವ್ರೆ ಅಂತ ಉದಾಸೀನದ ನಡವಳಿಕೆ ಹೇಳ್ತಾರೆ. ಮತ್ತೆ ಆ ಧೂಳಿನಿಂದ ಆ ಊರಿಗೆ ಶಾಲೆಗೆ ಹೋಗುವಂತ ಮಕ್ಕಳಿಗೆ ಬಸ್ ಸೌಕರ್ಯ ಇಲ್ಲ, ಧೂಳು, ಮತ್ತೆ ವ್ಯವಸಾಯ ಮಾಡಕ್ಕಾಯ್ತಲ್ಲ. ಮೊನ್ನೆ ನೀಲ್ನಳ್ಳಿ ಗ್ರಾಮದ ಒಂದು ಹುಡುಗ ಇಲ್ಲಿ ಪಂಪ್ ಹೌಸ್ ಹತ್ರ ಈ ಒಂದು ರಸ್ತೆ ಗುಂಡಿ ಮುಚ್ಚಕ್ಕೆ ಕೇವಲ ಒಂದು ಮೂಟೆ ಸಿಮೆಂಟಲ್ಲಿ ಆ ಗುಂಡಿ ಮುಚ್ಚಕ್ಕಾಗುತ್ತೆ. ಆ ಒಂದು ಒಬ್ಬ ಆಡಳಿತ ಅಧಿಕಾರಿ ಇವರ ನಿರ್ಲಕ್ಷ್ಯಕ್ಕೆ ಬಲಿಯಾಗಿದ್ದಾನೆ. 10 ತಿಂಗಳು ಮಗು ಐತೆ. ಆ ತಂದೆ ತಾಯಿ ನೋವು ಇಂಥ ಅಧಿಕಾರಿಗಳಿಗೆ ತಟ್ಟಬೇಕು. ನಾನು ಇವತ್ತು ಶಾಸಕರಿಗೆ ನೇರವಾಗಿ ಎಚ್ಚರಿಕೆ ಕೊಡ್ತೀನಿ. ನೀವು ಈ ತಾಲೂಕಿನಲ್ಲಿ ಸಂಪೂರ್ಣ ರಸ್ತೆಗಳು ಹದಗೆಟ್ಟಿದೆ. ಈ ತಾಲೂಕಲ್ಲಿರುವಂತ ಒಬ್ಬ ಅಧಿಕಾರಿಯಿಂದ ಇನ್ನೊಬ್ಬ ಅಧಿಕಾರಿಗೆ ತಾಳಮೇಳ ಇಲ್ಲ. ಇವತ್ತು ತಾಲೂಕು ಆಡಳಿತ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿರುವಂತ ಒಂದು ಶಾಸಕರು ದಯವಿಟ್ಟು ಈ ಸ್ಥಳಕ್ಕೆ ಬರಬೇಕು ಅಂತ ನಾವು ಆಗ್ರಹಿಸ್ತೀವಿ. ಭಾರತ್ ಮಾತಾ ಕಿ